ನಾಪತ್ತೆ ಆಗಿದ್ದಾನೆ. ತನಿಖಾಧಿಕಾರಿ ಮುಂದೆಯೂ ಕೂಡ ಹಾಜರಾಗಿಲ್ಲ. ಶ್ರೀಕೃಷ್ಣ ಹ್ಯಾಕರ್ ಶ್ರೀಕಿ ಎಲ್ಲಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂಥ ಪ್ರಕರಣ ರಾಜ್ಯದಲ್ಲಿ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಮಟ್ಟದಲ್ಲೇ ವಾಗ್ದಾಳಿ ನಡೀತಾ ಇತ್ತು. ಕಾಂಗ್ರೆಸ್ ಅಂತೂ ಆಡಳಿತ ಪಕ್ಷವನ್ನ ಸಿಕ್ಕಾಕಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು. ಅದಾದ್ಮೇಲೆ ಸಿದ್ದರಾಮಯ್ಯನವರು ಈತನಿಗೆ ಭದ್ರತೆಯನ್ನ ಕೂಡ ಕೊಡಿ ಅಂತ ಹೇಳಿದ್ರು. ಪೊಲೀಸರು ಕೂಡ ಭದ್ರತೆ ಕೊಡ್ಲಿಕ್ಕೆ ಮುಂದಾದ್ರು. ಅವತ್ತಿನಿಂದ ಅಂದ್ರೆ ಈತ ಜಾಮೀನು ಮೇಲೆ ಹೊರಗಡೆ ಬಂದಾಗಿನಿಂದಲೂ ಕೂಡ ಪತ್ತನೆ ಆಗಿಲ್ಲ. ಎಲ್ಲಿದ್ದಾನೆ ಏನು ಎತ್ತ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಪೊಲೀಸರಿಗೆ. ನಿರೀಕ್ಷಣಾ ಜಾಮೀನು ಪಡೆದು ಹೊರಬಂದಿದ್ದಾನೆ ಶ್ರೀಕಿ. ಕಾಕಿ ಕಣ್ಣಿಗೂ ಕಾಣಿಸದೆ ಮರೆಯಾಗಿದ್ದಾನೆ. ಪ್ರತಿ ಶನಿವಾರ ತನಿಖಾಧಿಕಾರಿ ಮುಂದೆ ಹಾಜರಾಗಲಿಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. ಮೊಬೈಲ್ ಫೋನ್ ಸಹ ಬಳಸಲ್ಲ ಇವನು ಹ್ಯಾಕರ್ ಶ್ರೀಕಿ. ಠಾಣೆಗೆ ಹಾಜರಾಗದೆ ಇರೋದಕ್ಕೆ ಕಾರಣ ಸಹ ನೀಡಿಲ್ಲ. ಇನ್ನೂ ಕೆಲ ದಿನ ಕಾದು ನೋಡಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಕಾದು ನೋಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಆತ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾರೆ. ಬಟ್ ಪತ್ತೆ ಆಗಿಲ್ಲ. ಏನಾದ್ನೋ ಏನೋ ಅನ್ನುವಂಥ ಒಂದು ಟೆನ್ಷನ್ ಅವರ ಕುಟುಂಬದಲ್ಲಿರುವಂಥದ್ದು. ಪೊಲೀಸರು ಮತ್ತು ಒಂದ್ ಕಡೆ ಹುಡುಕ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಕೆಲವರು ಕಳವಳವನ್ನ ವ್ಯಕ್ತಪಡಿಸಿದ್ರು ಈತ ಜಾಮೀನಿನಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈತನನ್ನ ಬೇರೆ ಏನಾದ್ರೂ ಮಾಡಾಕ್ಬಿಡ್ತಾರೆ, ಹೊಡೆದು ಹಿಡ್ದು ಹಾಕಿದ್ರು ಆಗ್ಬಿಡುತ್ತೆ ಅಂತ ಕೇಸೆಲ್ಲ ಆಗ್ಬಿಡುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಈತನಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿದ್ದಂಥದ್ದು. ಈಗ ಆತ ಜಾಮೀನು ಪಡೆದ ನಂತರದಿಂದ ಇದುವರೆಗೂ ಪತ್ತೆ ಆಗಿಲ್ಲ ಅಂದ್ರೆ ಏನರ್ಥ? ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ದಾರೆ ಅಂತ ಪೊಲೀಸರು? ಪೃಥ್ವಿ, ಈಗಾಗಲೇ ಹೋಟೆಲ್ ಗಲಾಟೆ ಪ್ರಕರಣದಲ್ಲಿ ಶ್ರೀಕಿ ಒಂದು ಜಾಮೀನನ್ನ ಪಡ್ಕೊಂಡಿದ್ರು. ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಸಹ ನೀಡಿತ್ತು. ಮತ್ತೆ ಪ್ರತಿ ಶನಿವಾರ ಒಂದು ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಒಂದು ಷರತ್ತು ಸಹ ಇತ್ತು. ಆದ್ರೆ ನಿನ್ನೆ ಆತ ಒಂದು ಹಾಜರಾಗಬೇಕಾಗಿತ್ತು, ಆದ್ರೆ ಹಾಜರಾಗಿರ್ಲಿಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನ ಪೊಲೀಸರ ಕಡೆಯಿಂದ ಬರ್ತಿರೋದು. ಆದ್ರೆ ಈ ಶ್ರೀಕಿ ಎಲ್ಲಿದ್ದಾನೆ ಅನ್ನೋದು ಸಹ ಇನ್ನೂ ನಿಗೂಢವಾಗಿ ಇದೆ. ಆತನಿಗೆ ಒಂದು ಭದ್ರತೆಯನ್ನ ಕೊಡ್ಬೇಕು ಅಂತ ಹೇಳಿ ಖುದ್ದು ಕಮಿಷನರ್ ಅವರೊಂದು ಸೂಚನೆ ಕೊಟ್ಟಿದ್ರು. ಪೊಲೀಸರು ಆತನ ಮನೆ ಮತ್ತೆ ಆತನ ಪತ್ತೆಗೂ ಸಹ ಮುಂದಾಗಿದ್ರು. ಆದ್ರೆ ಇನ್ನೂ ಸಹ ಪೊಲೀಸರಿಗೆ ಸಂಪರ್ಕಕ್ಕೆ ಆತ ಸಿಕ್ಕಿರ್ಲಿಲ್ಲ. ನಂತರ ಇದೀಗ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಸಹ ಒಂದು ಆತನಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಒಂದು ಭದ್ರತೆಯನ್ನ ಕೊಡೋದಕ್ಕೂ ಸಹ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಷ್ಟೇ ಹುಡುಕಾಡಿದ್ರು ಸಹ ಇನ್ನೂ ಆತನ ಸುಳಿವು ಪತ್ತೆ ಆಗಿಲ್ಲ. ಮತ್ತೆ ಪೊಲೀಸ್ ಠಾಣೆಗೂ ಸಹ ಹಾಜರಾಗದೇ ಇರೋದ್ರಿಂದ ಒಂದ್ ಕಡೆ ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗ್ತಿರೋದು. ಯಾಕಂದ್ರೆ ತನಿಖಾಧಿಕಾರಿ ಮುಂದೆ ಪ್ರತಿ ಶನಿವಾರ ಹಾಜರಾಗುವಂತ ಒಂದು ಷರತ್ತು ಇರೋದ್ರಿಂದ ಆತ ಇನ್ನೂ ನಿನ್ನೆ ಸಹ ಹಾಜರಾಗಿಲ್ಲ ಅಂತೇಳಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಿಂದ ಆತ ಎಲ್ಲಿದ್ದಾನೆ ಮತ್ತೆ ಯಾವ ರೀತಿ ಇದ್ದಾನೆ ಅನ್ನೋದು ಸಹ ಒಂದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ